ಎಂತೆಂತ ಮಾತಾಡ ಮೇಡಮ್, ನನಗ ಮಾತುಗಳು ಹೇಳಕ್ ಬರಲ್ಲ, ಹೇಳಕ್ ಆಗಲ್ಲ. ಅಸಹ್ಯ ನಿಮ್ಮ ಹತ್ರ ಲೇಡೀಸ್ ಹತ್ರ ಆತರದ ಮಾತ್ರ ಹೇಳ್ತಾರ ಅವನು. ಮನೇಲಿ ಒಬ್ಳೆ ಅವಳೆ, ಹೋಗು ಎಂಜಾಯ್ ಮಾಡ್ಕೊ, ಮಜಾ ಮಾಡ್ಕೊ. ಏನಪ್ಪ ಅವ್ರ ಏನೋ ಫ್ಯಾಮಿಲಿ ಏನೇನೋ ಮಾಡ್ಕೊಂಡಿದ್ರಲ್ಲ ಮೇಡಮ್. ಹೌದು ಹೌದು. ನಿಮ್ಮ ಹತ್ರನೂ ಏನೋ ಸಾಲ ತಗೊಂಡಿದ್ರಂತಲ್ವಾ? ಹೌದು ಮೇಡಮ್, ಅವ್ರು ಸುಮಾರು ನನಗೆ ಒಂದು 14-15 ವರ್ಷದಿಂದ ಪರಿಚಯ ಮನುಷ್ಯ. ನಾವು ರನ್ನರ್ ಲಾರಿ ಓಡಿಸ್ತಾ ಇದ್ದೆ. ತುಂಬಾ ಚೆನ್ನಾಗಿದ್ದ ನಮ್ಮ ಹತ್ರ. ಆ ಹುಡ್ಗಿ ಲೀಲಾವತಿ ಅನ್ನೋ ಹುಡ್ಗಿನ ಮದ್ವೆ ಆದಾಗ ಫಸ್ಟ್ ಗಂಡಕ್ ಬಿಟ್ಟು ಬಂದ್ರಲ್ಲ ಅವರು, ನಮಗ್ ಗೊತ್ತಿಲ್ಲ ವಿಚಾರ. ಇವ್ರು ಮೊದಲನೇ ಮದ್ವೆ ಆಗಿದೆ. ಇಲ್ಲ ನಮ್ಮೂರ್ಗೆ ಕರ್ಕೊಂಡ್ ಬಂದಿದ್ದೆ ಅವ್ರು, ಪ್ರಯಾಣಪುರ ಅಂತ ನಮ್ಮೂರು ಬಿಡ್ತಿ ಹತ್ರ. ಕರ್ಕೊಂಡ್ ಬಂದ್ರು. ಕರ್ಕೊಂಡ್ ಬಂದ್ಮೇಲೆ ಮಧ್ಯರಾತ್ರಿ ಸುಮಾರು ಒಂದು 11 ಗಂಟೆ ಆಗಿತ್ತು. ಒಂದು ಊರಿಗೆ ಬಂದ್ಬಿಟ್ಟು ಏನ್ ಬತ್ತಿ ಆಯ್ತೀವಿ ಅಂತ ಹೇಳಿದ್ರೆ ಏನಿಲ್ಲ, ಟಾಟಾ ಎಸಿ ಸಾಮಾನ್ ಎಲ್ಲ ತುಂಬ್ಕೊಂಡ್ ಬಂದ್ಬಿಟ್ರು. ಬಂದ್ ಎಬ್ಬರ್ಸಿದ್ರು. ನೋಡಿದ್ರೆ ಈ ತರ ಮಾಡ್ಕೊಂಡ್ ಬಂದಿದ್ರು, ನಮ್ ಮದ್ವೆ ಆಗಿಲ್ಲ ಅಂತ ಹೇಳಿದ್ದ ನಮ್ಗೆ. ಸರಿನಪ್ಪ ಆಯ್ತು, ಇನ್ನೇನ್ ಬಂದ್ಬಿಟ್ಟಿದ್ಯಾ ಅನ್ಬಿಟ್ಟು ನೀನು ಯಾವ್ದೋ ಹುಡುಗಿ ಕರ್ಕೊಂಡ್ ಬಂದ್ಬಿಟ್ಟವನೆ, ಮದ್ವೆ ಮಾಡಿಸ್ಬಿಡೋಣ ಅಂತ ಅನ್ಬಿಟ್ಟು ನಾವು ಏನೋ ಮಾಡಿ ಅವತ್ ಬೆಳಿಗ್ಗೆಲ್ಲ ಪಾತ್ರೆ ಸಾಮಾನೆಲ್ಲ ನಮ್ಮ ಚಿಕ್ಕಪ್ಪರ ಮನೇಲೆ ಇಟ್ಕೊಂಡು ಅವತ್ ಬೆಳಿಗ್ಗೆ ಪಕ್ಕದೂರಲ್ಲಿ ಹೆಜ್ಜಾಲದಲ್ಲಿ ಒಂದ್ ಮನೆ ಮಾಡ್ದು. ಮನೆ ಮಾಡಿ ನಾವೇ ಇರ್ಸಿ, ಸರಿ ಆಯ್ತು ಇಟ್ಕೊಳ್ರಪ್ಪ, ಏನೋ ಮಾಡ್ಕೊಳ್ರಿ ನಿಮ್ ಇಷ್ಟ ಅಂತ ಸುಮ್ನೆ ಆಗಿದ್ದು. ಚೆನ್ನಾಗಿದ್ದ ನಮ್ಮ ಹತ್ರ ಅವಾಗ, ತುಂಬಾ ಸೋಷಿಯಲ್ ಚೆನ್ನಾಗಿದ್ದ, ಖುಷಿಯಾಗಿ. ಅವಾಗ ಲಾರಿಗೆ ಹೋಗ್ತಾ ಇದ್ದ ಇವನು, ಅವಾಗ ಎಲ್ಲಿಗೆ ಲಾಂಗ್ ಗಾಡಿಗೆ ಹೋಗ್ತಾ ಇದ್ದ. ಹೋದ್ರೆ 1 ವಾರ 15 ದಿನ ಬರ್ತಾ ಇರ್ಲಿಲ್ಲ. ಆ ಹುಡುಗಿಗೆ ಸಣ್ಣ ಪುಟ್ಟ ಹಾಲು ತರಕಾರಿ ಅವೆಲ್ಲ ನನಗೆ ಹೇಳೋನು, ಹೋಗೋ ಒಬ್ರೆ ಅವ್ರೆ ತಂದ್ಕೊಡು ಅನ್ನೋನು. ನಾನು ಹೋಗಿ ಇನ್ನೇನ್ ಮಾಡೋದು, ಪಾಪ ಬಂದ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಹಾಲು ತಂದ್ಕೊಡೋದು, ತರಕಾರಿ ತಂದ್ಕೊಡೋದು, ಈ ತರ ಮಾಡ್ತಾ ಇದ್ದೆ. ಸರಿ ಅಂತ ಅನ್ಬಿಟ್ಟು ಅಲ್ಲಿಂದ ಆಮೇಲೆ ಅಲ್ಲೇನಾಯ್ತು ಗೊತ್ತಿಲ್ಲ, ಅಲ್ಲೇನೋ ಒಟಾರದಲ್ಲೆಲ್ಲ ಅದೇನೋ ಅಲ್ಲೊಂದ್ ಸ್ವಲ್ಪ ಜಗಳ ಮಾಡ್ಕೊಂಡ್ರು. ಅಲ್ಲ ಹುಡುಗಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ಹೋಯ್ತು, ಏನೇನೋ ವಿಚಾರಕ್ಕೆ. ಅವಾಗ ನಾವು ರಾಜರಾಜೇಶ್ವರಿ ಆಸ್ಪತ್ರೆಗೆ ಅಷ್ಟೊತ್ನಲ್ಲಿ ಕರ್ಕೊಂಡ್ ಹೋದು. ಆ ಹುಡುಗಿನ ಎಲ್ಲ ತಿರ್ಗಾಲು ಹುಷಾರು ಮಾಡಿ ಆಮೇಲೆ ಬಂದ್ರು. ಆಮೇಲೆ ಅವ್ರ ಪಾಡ್ದವ್ರು ಈ ಕಡೆಗೆ ಬಂದ್ಬಿಟ್ರು, ನಮ್ಮೂರಲ್ಲಿ ನಾವೇ ಉಳ್ಕೊಂಡು. ಓಕೆ, ಅಂದ್ರೆ ಇವ್ರಿಗೆ ಇವಾಗ್ಲಿಂದ ಅಲ್ಲ, ಮೊದ್ಲಿಂದನೂ ಜಗಳ ಆಡ್ತಿದಾರೆ ಇವ್ರು. ಅವು ಮದ್ವೆ ಸ್ಟಾರ್ಟಿಂಗ್ ಇಂದಾನು ಜಗಳನೇ ಮೇಡಮ್ ಇವ್ರದ್ದು ಎಷ್ಟ್ ಸತಿ ತಿಪ್ಪೆ ಸಾರಿಸಿದ್ದು ಹೋಗೋಯ್ತು ನಾವು. ಬರೀ ಜಗಳನೇ. ಅವ್ರಿಗೆ ಏನ್ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಳ್ಳೋರು, ನಾವು ಸಮಾಧಾನ ಹೇಳೋದು ಮಾಡೋದು, ಇದೆಲ್ಲ ಮಾಡಿ 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 ಸುಮ್ನೆ ಸಾಕಾಗ್ಬಿಟ್ಟಿದ್ ನಮಗೂ ನಾವು. ಸರಿ ಆಯ್ತು ಅಂತ ಅನ್ಬಿಟ್ಟು ಸುಮಾರು ಒಂದ್ 2 ವರ್ಷದ ಹಿಂದೆ ಒಂದು ಫುಲ್ ಚಿತ್ರಾನ್ನ ಆಗ್ಬಿಟ್ಟಿದ್ದ. ಒಂದ್ ಇಂಡಿಕಾ ಗಾಡಿ ಮಾಡಿಕೊಂಡಿದ್ದ, 30,000 ರೂಪಾಯಿ ಗಾಡಿ. ಅಪ್ಪ ನಾವು ಕಣ್ಣಲ್ಲಿ ನೋಡ್ದಿರ ಏನೋ ಅಂದ್ಬಿಟ್ಟು ನಂದು ATS ಕಾರ್ ಇದೆ, ನನ್ ಕಾರ್ ಮೇಲೆ ಲೋನ್ ಹಾಕ್ಬಿಟ್ಟು ಅವ್ನಿಗೊಂದ್ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು, ತಗೊಳಪ್ಪ ಈ ಗಾಡಿ ಇನ್ನೊಂದ್ ಗಾಡಿ ತಗೋ ನೀನು, ದುಡ್ಕೋ ಅಂತ ಅನ್ಬಿಟ್ಟು ಕೊಟ್ಟ ಅಂತ. ಅಂದ್ರೆ 1 ತಿಂಗಳು EMI ಕಟ್ದ. ಅದ್ರಲ್ಲಿ ಒಂದ್ 2,000 ರೂಪಾಯಿ ಕಡಿಮೆನೆ ಕಟ್ದ. ಕಡಿಮೆ ಕಟ್ಟಿ ಆಮೇಲೆ ದುಡ್ಡು ಕೇಳಕ್ ಹೋಗಿದ್ಕೆ 14-15 ವರ್ಷದಿಂದ ಪರಿಚಯ ಆ ಹುಡುಗಿ ನನ್ಗೆ. 10 ವರ್ಷದಿಂದ 9 ವರ್ಷದಿಂದ ಪರಿಚಯ ಆ ಹುಡುಗಿ ನನ್ಗೆ. ಯೋಚನೆ ಮಾಡಿ, ವಿಚಾರ ಮಾಡಿ ಇದ್ರಲ್ಲಿ ನೀವು. ಅವನು ಆ ಹುಡ್ಗಿನ ನನಗೆ ಗಂಟಾಕ್ಬೇಕು ಅಂತಂದ್ರೆ ಅವತ್ತು ಹೇಳ್ಬೋದಿತ್ತಲ್ಲ, ದುಡ್ಡು ಕಾಸು ವ್ಯವಹಾರ ಇಲ್ದಿದ್ದ ಟೈಮಲ್ಲಿ. ದುಡ್ಡು ಇಸ್ಕೊಂಡು 1 ತಿಂಗಳಾಗಿ ನೀನ್ ಆಗ್ಲೇ ಈ ತರ ಹೇಳ್ತೀಯಲ್ಲ, ಎಂತೆಂತ ಮಾತಾಡ ಮೇಡಮ್, ನನಗ ಮಾತುಗಳು ಹೇಳಕ್ ಬರಲ್ಲ, ಹೇಳಕ್ ಆಗಲ್ಲ. ಅಸಹ್ಯ ನಿಮ್ಮ ಹತ್ರ ಲೇಡೀಸ್ ಹತ್ರ ಆತರದ ಮಾತ್ರ ಹೇಳ್ತಾನ ಅವನು. ಏನಂದ್ರು ಸರ್? ದುಡ್ಡು ಕೇಳಕ್ ಹೋಗಿದ್ಕೆ ಏನ್ ನಿನ್ಗೆ ನನ್ನ ಹೆಂಡತಿಗೂ ನಿನ್ಗೆ ಏನ್ ಸಂಬಂಧ, ಏನ್ ಇಟ್ಕೊಂಡಿದ್ಯಾ ನೀನು? ಮನೇಲಿ ಒಬ್ಳೆ ಅವಳೆ, ಹೋಗು ಎಂಜಾಯ್ ಮಾಡ್ಕೊ, ಮಜಾ ಮಾಡ್ಕೊ. ಏನಪ್ಪಾ ಗುರು ನೀನ್ ಈ ತರ ಮಾತಾಡ್ತೀಯ? ದುಡ್ಡು ಕಾಸು ವಿಚಾರಕ್ ನಾನ್ ಕೇಳ್ತಾರ, ದುಡ್ಡು ಕಾಸು ನಿನ್ಗೆ ಹೇಳ್ತಾ ಇದೀಲ್ಲ. ನಾನ್ ಏನ್ ನಿಮ್ ಹುಡುಗಿನ ಹೆಂಡತಿನ ಆತರ ಏನ್ ಮಾತಾಡಿದ್ದೀನಿ ಕೇಳು, ನೀನು ಹೋಗ್ಲಿ ತೋರ್ಸು, ಮಾತಾಡ್ಸು, ಹೋಗ್ಲಿ ನಿಮ್ ಹುಡುಗಿಗೆಲ್ಲ ಹೇಳ್ಸು ಅಂತ ಅನ್ಬಿಟ್ಟು ನನಗೆ ಫೋನ್ ಫೋನ್ ಮಾಡ್ಕೊಂಡ್ಬಿಟ್ಟಿದ್ದ. ನಾನು ಬೈದಿದ್ದು ಅವನ ಹತ್ರ ಮಾತಾಡಿದ್ ರೆಕಾರ್ಡ್ ಮಾಡ್ಕೊಂಡು ಹುಡ್ಗಿಗ್ ಕಳಿಸ್ತೆ ನಾನು. ನೋಡಮ್ಮ ನಿನ್ ಗಂಡ ಕೊಡೋ ಕಾಸು ಕೇಳೋದಂದ್ರೆ ಈ ಮಟ್ಟಕ್ ಮಾತಾಡ್ತಾನಲ್ಲ, ಎಷ್ಟು ಮಟ್ಟಕ್ ಸರಿ ಇದು ನೀನೇ ಹೇಳಮ್ಮ ಅಂತ. ಸರಿ ಅಣ್ಣ ನಾನ್ ಮಾತಾಡ್ತೀನಿ ಇರೋಣ ಅಂತ ಅನ್ಬಿಟ್ಟು ಹುಡ್ಗಿ ಫೋನ್ ಕಟ್ ಮಾಡ್ಬಿಟ್ಟು ಆಮೇಲೆ ಅವ್ರ ಮನೇಲಿ ದುಡ್ಡು ಕಾಸು ವಿಷಯಕ್ಕೆ ಅಂತ ಜಗಳ ಆಗೈತೆ. ಹುಟ್ಟಿರೋ ದುಡ್ಡು ಇಸ್ಕೊಡಕ್ ನನ್ಗೆ ಇದಾಗಿಲ್ಲ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹುಡ್ಗಿನ ಜಗಳ ಮಾಡೈತೆ. ಅದಕ್ ಫೋನ್ ಮಾಡಿ ನನ್ ಬೈದ. ಮತ್ತೆ ನನ್ನ ಹೆಂಡತಿಗೆ ಯಾಕೋ ಮೆಸೇಜ್ ಮಾಡ್ದೆ ನೀನು, ನನ್ನ ಹೆಂಡತಿಗೆ ಮೆಸೇಜ್ ಮಾಡಕ್ ನೀನ್ ಯಾವನು, ಕಟ್ಕೊಂಡಿದ್ಯಾ ಇಟ್ಕೊಂಡಿದ್ಯಾ ನೀನು, ಬಂದ್ ಕರ್ಕೊಂಡ್ ಹೋಗ್ಬಿಡು ಹಂಗೆ ಹಿಂಗೆ ಅಂತ ಏನೇನೋ ಕೆಟ್ಟ ಮಾತಾಡ್ದ. ನಾನು ಬೈದ. ಇರ್ಲಿ ಅದೆಲ್ಲ ಮೇಲ್ಗಡೆ ಭಗವಂತನ ಹತ್ರ ಲೆಕ್ಕ ಇರ್ಲಿ, ಯಾಕೆ ಕೊಟ್ಟಿರೋದು ಇವತ್ತು ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ ಆಗಿದ್ದಾನೆ ಅಂತ. ನಮ್ಗೆ ನಿಜವಾಗ್ಲೂ ಮೇಡಮ್ ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟೆ ನಾನು, ಅಷ್ಟು ಬೇಜಾರ್ ಮಾಡ್ಬಿಟ್ಟ ಅವ್ನು ನನ್ಗೆ. ಊರಲ್ಲಿ ಯಾರೋ 4 ಜನ ದೊಡ್ಡವ್ರು ಇರ್ತಾ ಇದ್ರು, ಯಾರ ಹತ್ರ ನಮ್ ಮಾತಾಡ್ಸ್ಬಿಟ್ಟು ನೋಡಿ ಹಿಂಗ ಏನೋ ತಪ್ಪು ಮಾಡಿ ದಳ ಬಿಟ್ಟಿದ, ಅದು ಅವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ ಅದು.
ನಮ್ಗೆ ಮೀಡಿಯಾದಲ್ಲಿ ಟಿವಿಲಿ ನೋಡಿದ್ಮೇಲೆ ನಮಗ್ ಗೊತ್ತಾಗಿದ್ದು ಈ ತರ ಅಂತ. ನಮಗೂ ಸ್ವಲ್ಪ ಏನಪ್ಪ ಈ ತರ ಆಗೋಯ್ತು ಅಂತ ನಮಗೂ ಆಶ್ಚರ್ಯ ಆಯ್ತು. ಮಕ್ಕಳನ್ನೆಲ್ಲ ನೋಡಿ ನಮಗೂ ಹೊಟ್ಟೆ ಕಳ್ಳೆಲ್ಲ ಚುರು ಅಂತ ನಮಗೂ ಒಂದು ಕೂಡ ಸೆಕೆಂಡ್ರಿ ಅದು. ಈ ತರ ಮಾಡ್ಕೊಂಡ್ಬಿಟ್ರಲ್ಲ ಅಂತ ನಮಗೂ ಬೇಜಾರಾಯ್ತು. ಅವ್ನ ಅಂತ ಬುದ್ಧಿವಂತ ಆಗಿದ್ದ ಅಂದ್ರೆ ನನ್ ಸಂಸಾರ ನನ್ ಬಿಟ್ಟು ಮುಚ್ಚಿಕೋಬೇಕು ಅಂತ ಅನ್ಬಿಟ್ಟು ಅವನು ಹೇಳ್ತಾ ಇದ್ದ. ಅವನು ಯಾರ್ಗ ನಾವ್ 4 ಜನ ಕೇಳ್ಬಿಟ್ಟು ಹೌದೌದು ಅವ್ರ ಸಂತು ಅನ್ನೋರ್ಗೇನೋ ಒಂದ್ ಮಾತು ಯಾರೋ ದೊಡ್ಡವ್ರೇನೋ ಒಂದ್ ಮಾತು ಬೈದಿರೋರು ಹಿಂಗ್ ಮಾಡಿರೋದು ಸರಿ ತಪ್ಪು ಅಂತ ಹೇಳ್ಬಿಟ್ಟು ಏನೋ ಮಾಡಿರೋರು ಅವ್ರು. ಬಟ್ ಇವ್ರು ಎಲ್ಲ ಪಬ್ಲಿಕ್ ಮಾಡಿ ಹಿಂಗ್ ಮಾಡಿದ್ರು. ಇವಾಗ ಮಕ್ಳಿಗೂ ಪಾಪ ನೋಡಿ, ಮಕ್ಳಿಗೂ ಹಂಗಾಯ್ತು ಈಗ. ಹೌದು ಮೇಡಮ್, ಮಕ್ಕಳು ನೋಡ್ರೆ ಪಾಪ ತುಂಬಾ ಹೊಟ್ಟೆ ಉರಿತೈತೆ. ಹೌದು, ಮಕ್ಳು ನೋಡಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ ಸರ್. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂದಂಗೆ ಈಗ ಎಲ್ಲೋದ್ರು ಆ ಮಕ್ಳಿಗೆ ಕೆಟ್ಟ ಹೆಸ್ರೇ ಅಲ್ವಾ. ನೋಡ್ ನಿಮ್ ಅಮ್ಮ ಮಾಡೋದು ಹಿಂಗಂತೆ, ನಿಮ್ಮ ಅಪ್ಪ ಹಿಂಗ್ ಮಾಡೋದಂತೆ ಅಂತೆಲ್ಲ ಮಾತಾಡ್ತಾರಲ್ಲ. ಮಕ್ಳು ಮನಸ್ಥಿತಿ ಹೀಗಾಗ್ಬೇಡ ಅಲ್ವಾ. ಹೌದು, ಪ್ರಚಾರ ಮಾಡಿದ್ದೇನೆ 2 ನಿಮಿಷ 10 ನಿಮಿಷಕ್ಕೆ ಮೀಡಿಯಾದಲ್ಲಿ ಹಾಕ್ಬಿಡ್ಬೋದು, ಅದೇನ್ ದೊಡ್ಡ ವಿಷಯ ಅಲ್ಲ. ಹೌದು, ಅವ್ರ ಮಾನ ಮರ್ಯಾದೆ ಅವನ್ ಗುಂಡಿ ಅವನೇ ತೋಡ್ಕೊಂಡ ನಂಗಾಯ್ತು ಈಗ. ಹೌದು. ಆಮೇಲೆ ಸರ್ ಇದು ಅವ್ರಿಗೆ ಇದು 2ನೇ ಮದ್ವೆ ಅಲ್ವಾ? ಹೌದೌದು, ಖಂಡಿತ 2ನೇ ಮದುವೆ ಮೇಡಮ್. ಅದು ಅವ್ರ ಹತ್ರ ಆಗಿದ್ದು ಸಂತು ಅವ್ರಿಗೆ ಅದೇನೋ ಗೊತ್ತಿಲ್ಲ ಮೇಡಮ್. ಅವ್ರದ್ದು ನಾನು ಇದ್ರಲ್ಲಿ ನೋಡಿದಷ್ಟೇ. ಅವ್ರು ಅದೇನೋ ಅವ್ರ ವಿಚಾರ ನನಗ್ ಗೊತ್ತಿಲ್ಲ. ಸರ್ ಇವ್ರ ಮೊದಲನೇ ಗಂಡ ಏನ್ ಮಾಡ್ತಿದ್ರು ಸರ್? ಲೀಲಾ ಅವ್ರ ಮೊದಲನೇ ಗಂಡ ಗೊತ್ತಿಲ್ಲ ಮೇಡಮ್. ಅವ್ರೇನೋ ಅವ್ರ ಸಂಬಂಧಿಕರೆಲ್ಲ ನೋಡಿ ಅವರು ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಲೆಕ್ಕಾಚಾರ ಮದುವೆ ಮಾಡಿದ್ದು ಅವ್ರಿಗೆ ಅಂತ ಹೇಳ್ತಾರೆ. ಅವ್ರು ಏನೋ ಗೊತ್ತಿಲ್ಲ. ಅವ್ರು ರಿಲೇಶನ್ಶಿಪ್ ಏನು ಎತ್ತ ಅಂತ ನನಗೇನು ಗೊತ್ತಿಲ್ಲ. ಅವ್ರ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಒಟ್ನಲ್ಲಿ 2ನೇ ಮದುವೆ ಅಂತ ಹೇಳಿದಂತೂ ನಿಜ. ಓಕೆ. ಇವ್ರು ಹೇಳಿರ್ಲಿಲ್ಲ ನಮ್ಗೆ. ಅಲ್ಲಿ ಊರಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ರು. ಆಮೇಲೆ ನನಗೊಂದ್ ಸ್ವಲ್ಪ ಸುಮಾರು ಒಂದು 5-6 ವರ್ಷ ಆದ್ಮೇಲೆ ಗೊತ್ತಾಗಿದ್ದು. ಮದ್ವೆ ಆಗಿ 5-6 ವರ್ಷ ಆದ್ಮೇಲೆ ನಮಗ್ ಗೊತ್ತಾಗಿದ್ದು. ಓಕೆ, ಅವ್ರಿಗೆ ಇನ್ನೊಂದ್ ಮದ್ವೆ ಆಗಿತ್ತು ಅಂತನಾ? ಇನ್ನೊಂದ್ ಮದ್ವೆ ಆಗಿತ್ತು ಅಂತ. ಆ ಗಂಡ ಬರ್ಲೇ ಇಲ್ಲ ಇವ್ರ ಸಂತು ಕರ್ಕೊಂಬಂದ್ಮೇಲೆ? ಆ ಗಂಡ ಫಸ್ಟ್ನೇ ಗಂಡ ಇಲ್ಲ ಬಂದಿಲ್ಲ, ಗೊತ್ತಿಲ್ಲ ಮೇಡಮ್. ಅವ್ರಿಗೂ ಆಗಲ್ಲ ಅನ್ಸುತ್ತಲ್ಲ. ಅವ್ರೇನ್ ಮಾತಾಡಲ್ಲ ಅನ್ಕೋದು. ಅವ್ರ ತಾಯಿ ಸಂಬಂಧ ಇರ್ಬೇಕು. ಅದೇ ಹುಡುಗಿ ಲೀಲಾ ಅಂತ ಒಂದು ಹುಡುಗಿ ಇದೆಯಲ್ಲ, ಅವ್ರ ತಾಯಿ ಸಂಬಂಧದವ್ರು ಇರ್ಬೇಕು ಅವರು. ಓಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.